ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮನುಷ್ಯನಿಗೆ ಕನಸು ಬೀಳೋದು ಸಹಜವಾಗಿರುವಂತಹ ಪ್ರಕ್ರಿಯೆ. ಈ ಕನಸು ಬೀಳೋದ್ರ ಹಿಂದೆ ಏನಾದ್ರೂ ಕಾರಣ ಇದೆಯಾ, ಅಥವಾ ಇದು ಏನಾದ್ರೂ ಮುನ್ಸೂಚನೆಯನ್ನ ನೀಡುತ್ತಾ? ನಮ್ಮ ರಾಶಿ ಫಲಗಳಿಗೂ ಕನಸುಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಈ ಕುರಿತು ವಿಸ್ತೃತವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ರಾಶಿ ಫಲದ 4ನೇ ರಾಶಿ ಕರ್ಕಾಟಕ ರಾಶಿ. ಈಗ ರಾಶಿಗೆ ಹೋಗೋಕ್ಕಿಂತ ಮುಂಚೆ, ಈಗ ಒಂದಿಷ್ಟು ಜನರಿಗೆ ಒಂದು ನಿರ್ದಿಷ್ಟ ಕನಸು ಯಾವತ್ತು ಬೀಳ್ತಾ ಇರ್ತದೆ. ತಿಂಗಳಿಗೆ ಒಂದ್ಸಲ ಬೀಳ್ಬೋದು, ಅಥವಾ 2 ತಿಂಗಳಿಗೆ ಒಂದ್ಸಲ ಬೀಳ್ಬೋದು, ಅಥವಾ ಪ್ರತಿ ವಾರಕ್ಕೊಂದ್ಸಲ ಬೀಳ್ತಾ ಇರ್ಬೋದು. ಓಡೋ ಕನ್ಸಾಗಿರ್ಬೋದು, ಅಥವಾ ಏನೋ ಒಂದು ಕೆಟ್ಟ ಕನ್ಸ, ಒಳ್ಳೆ ಕನ್ಸ, ಏನೋ ಗೊತ್ತಿಲ್ಲ. ಆದ್ರೆ ಆ ರೀತಿ ಕನ್ಸು ಯಾಕೆ ಬೀಳುತ್ತೆ ಅಂತ ಹೇಳಿದ್ರು ಅವರಿಗೂ ಗೊತ್ತಾಗೋದಿಲ್ಲ. ಯಾಕೆ ಒಂದೇ ಕನ್ಸು ಪದೇ ಪದೇ ಒಬ್ಬ ವ್ಯಕ್ತಿಗೆ ಬೀಳ್ಲಿಕ್ಕೆ ಸಾಧ್ಯ? ಅಥವಾ ಇಂತಹ ಸಂದರ್ಭದಲ್ಲಿ, ಅಂದ್ರೆ ಹುಣ್ಣಿಮೆ ಸಮಯದಲ್ಲಿ ಆಗಿರ್ಬೋದು, ಅಥವಾ ಅಮಾವಾಸ್ಯೆ ಸಮಯದಲ್ಲಿ ಇಂತಹ ಕನಸು ಬೀಳುತ್ತೆ ಅಂತ ಏನಾದ್ರು ಇರ್ತಾ? ಇದ್ರ ಹಿಂದೆ ಇರೋದು ಏನು ಅಂತ ಹೇಳಿ. ಅಂದ್ರೆ ಮುಖ್ಯವಾಗಿ ನೀವು ಕರ್ಕಾಟಕ ರಾಶಿಯನ್ನು ಇಟ್ಕೊಂಡು, ಆ ರಾಶಿ ಅಂತಾನು ಹೌದು, ಅಥವಾ ಬೇರೆ ಯಾರಿಗೂ ಆದ್ರೂ ಪರವಾಗಿಲ್ಲ. ನೋಡಿ, ಅದು ನಿಮ್ ಕರ್ಕಾಟಕ ರಾಶಿ ಕೇಳುವಾಗಲೇ ಬಹಳ ಮೂಲಭೂತವಾದ ಒಂದು ಕ್ವಶನ್ ಅನ್ನೇ ಕೇಳಿದ್ರಿ. ಹಾಗಾದ್ರೆ ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಸಂಬಂಧಿಸಿಕೊಂಡಿದೆಯಾ ಅಂತ ಕೇಳಿದ್ರೆ, ಕರ್ಕಾಟಕ ರಾಶಿಯ ಚಂದ್ರ ಯಾವಾಗಲೂ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಂದರ್ಭದಲ್ಲಿ ಅನೇಕರಿಗೆ ವಿಚಿತ್ರವಾದಂತಹ ತಲ್ಲಣಗಳನ್ನು ತರುವಂತಹದ್ದಕ್ಕೆ ಅವಕಾಶ ಇರುತ್ತೆ. ಹಾಗೂ ಈ ಕರ್ಕಾಟಕ ರಾಶಿಯ ಯಜಮಾನ ಚಂದ್ರನೇ ಆಗಿದ್ದಾನೆ. ಚಂದ್ರನ ಸಂದರ್ಭ ಹೇಗೆ? ಸಂಪನ್ನವಾದಂತಹ ಸ್ವರೂಪ ಹುಣ್ಣಿಮೆಯ ಚಂದ್ರ, ಅಥವಾ ಹುಣ್ಣಿಮೆಗೆ ಹತ್ತಿರದ ಚಂದ್ರ, ಸ್ವಲ್ಪ ಹುಣ್ಣಿಮೆ ದಾಟಿ ಇದ್ದಂತಹ ಚಂದ್ರ, ಇವನಿಗೆ, ಈ ಚಂದ್ರನಿಗೆ ಶಕ್ತಿ ಇರುತ್ತೆ. ಯಾಕೆಂದ್ರೆ ಆ ಬೆಳಕು ಅವನಲ್ಲಿ ತುಂಬಿಕೊಂಡಿರುತ್ತೆ. ಅಮಾವಾಸ್ಯೆ ಚಂದ್ರ ಏನಾಗಿರ್ತಾನೆ, ಬೆಳಕು ಅವನಲ್ಲಿ ಇರೋದಿಲ್ಲ. ಯಾಕೆ? ಅವೆಲ್ಲ ಸೈಂಟಿಫಿಕಲಿ ಏನು, ಅವನು ಸೂರ್ಯನ ಬಹಳ ಹತ್ತಿರದಲ್ಲಿ ಬಂದಿರ್ತಾನೆ. ಆಮೇಲೆ ನಮ್ಮ ಆರ್ಷೇಯವಾದ ಪರಂಪರೆ, ಕೆಲವು ಕಥೆಗಳು ಶಾಪಗ್ರಸ್ತನಾಗಿದ್ದಾನೆ, ಅವನು ದೇಹ ಕ್ಷಯಿಸಲಿ ಅಂತ ಅವನ ಗುರುವಾದಂತಹ ಬೃಹಸ್ಪತಿಯಿಂದಲೇ ಶಾಪ ಬಂತು. ಯಾಕೆಂದ್ರೆ ಗುರುವಿನ ಪತ್ನಿಯನ್ನೇ ಅವನು ಮೋಹಿಸಿದ್ದ. ಇಂತಹದ್ದೆಲ್ಲ ಕಥೆಗಳ ಮೂಲಕವಾಗಿ ಒಂದಿಷ್ಟು ಬಂದಿದ್ದು. ಕರ್ಕಾಟಕ ರಾಶಿಯವರಿಗೆ ಯಾವಾಗಲೂ ಕನಸಿನ ಸಂದರ್ಭ, ಸುಷುಪ್ತಾವಸ್ಥೆಯ ಕನಸಿನ ಸಂದರ್ಭವನ್ನು ನೆನಪಿಸಿಕೊಡುವಂತಹ ಶಕ್ತಿಯನ್ನು ಮಾಡ್ತಾನೆ ಅಂತಾದ್ರೆ ಅದು ಚಂದ್ರನೇ ಮಾಡ್ತಾನೆ. ಆ ಚಂದ್ರ ಆ ಜಾತಕದಲ್ಲಿ ಯಾವ ರೀತಿಯ ಅವಸ್ಥೆಯನ್ನು ಪಡೆದಿದ್ದಾನೆ, ಅದು ಕೇವಲ ಕರ್ಕಾಟಕ ರಾಶಿಯವರಿಗೆ ಮಾತ್ರ ಅಲ್ಲ, ಎಲ್ಲ ರಾಶಿಯವರಿಗೂ ಕೂಡ ಚಂದ್ರ ತುಂಬಿಕೊಂಡ ಚಂದ್ರ ಅಂತಾದ್ರೆ ಪರವಾಗಿಲ್ಲ. ಒಮ್ಮೊಮ್ಮೆ ತುಂಬಿಕೊಂಡಿರುವಂತಹ ಚಂದ್ರ ಆದರೂ, ಪೌರ್ಣಿಮೆಯ ಚಂದ್ರ ಆದರೂ ಕೂಡ ಮರಣದ ಸ್ಥಳದಲ್ಲಿಯೋ, ಅಥವಾ ಛಿದ್ರ ಸ್ಥಾನದಲ್ಲಿಯೋ, ಅಥವಾ ನಷ್ಟದಲ್ಲಿಯೋ, ಅಥವಾ ಇನ್ಯಾವುದೋ ದುಸ್ಥಾನದಲ್ಲಿ 3 ಮತ್ತು 6ನೇ ಮನೆಯ ಸ್ಥಾನದಲ್ಲಿದ್ದರೋ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡಬಹುದಾದಂತಹ ಕೆಟ್ಟ ಶಕ್ತಿಯನ್ನು ಅವನು ತುಂಬುತ್ತಾನೆ. ಅದು ಕರ್ಕಾಟಕ ರಾಶಿಯವರಿಗೂ ತುಂಬಬಹುದು. ಅನೇಕ ರೀತಿಯ ವ್ಯಾಧಿಗಳನ್ನು ತರಬಹುದು. ಅಥವಾ ನಮ್ಮ ಹುಚ್ಚು, ನಮ್ಮ ಮತಿಭ್ರಮಣೆ ಏನಿರುತ್ತೆ, ಈಗ ಮತಿಭ್ರಮಣೆ 1% ಹಿಡಿದು 100%ವರೆಗೂ ಯಾವುದ್ಯಾವುದೋ ಒಂದು ಮತಿಭ್ರಮಣೆ ಎಲ್ಲರಿಗೂ ಸಾಧಾರಣವಾಗಿರುತ್ತೆ. ಈಗ ಒಂದು ಹೆಣ್ಣು ಮಗಳು ಒಂದು ಜಿರಳೆಗೆ ಹೆದರ್ತಾಳೆ ಅಂತ ಇಟ್ಕೊಳ್ಳೋಣ. ಪುರುಷರು ಹೆದರ್ತಾರೆ. ಹಾಗಾದ್ರೆ ಆ ಹೆದರಿಕೆಯಲ್ಲಿ ಜಿರಳೆ ಏನು ಮಾಡಬಹುದು? ಅದು ಹುಲಿ ಹಾಗೆ ನಿಮ್ಮನ್ನು ಸಾಯಿಸಬಹುದಾ? ಸಾಯಿಸೋದಿಲ್ಲ. ಆದರೆ ಆ ಜಿರಲೆ ಹೇಳುವಂತಹ ಒಂದು ಪ್ರಾಣಿಯ ಏನು ಅದರ ರಚನೆಯೇ ಇವರಿಗೆ ಏನಾಗಿರುತ್ತೆ, ಕೆಟ್ಟದ್ದಾಗಿ ಕಾಣಿಸುತ್ತೆ. ಅದರ ಕಾಲುಗಳು, ಅಥವಾ ಅದು ಭಯಕ್ಕೊಳಗಾದಾಗ ಆ ಒಂದು ಅಂಟಿನ ದ್ರವ ಅದರಿಂದ ಬರುತ್ತೆ, ಬಹಳ ಕೆಟ್ಟದ್ದಾಗಿ ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದು ಕಾಲಿಗಿದ್ದರೆ ಸರ್ರನ್ನು ತಲೆ ಮೇಲೂ ಬಂದ್ಬಿಡ್ಬೋದು. ಈ ಕಾರಣಕ್ಕಾಗಿ ಏನಾಗ್ತದೆ, ಮನುಷ್ಯನ ಒಂದು ದೊಡ್ಡ, ಯಾವುದೇ ಪ್ರಾಣಿಗಳ ಗುಣ ಇರಲಿ, ತನ್ನ ದೇಹಕ್ಕೆ ಯಾವುದೋ ಒಂದು ಅನ್ಯವಾದಂತಹ ಒಂದು ಜೀವ ಅದು ಸುತ್ಕೊಂಡು, ಅಂದರೆ ಮನುಷ್ಯನ ಪ್ರೀತಿಯ ಸಂದರ್ಭದ ಜೀವ ಸುತ್ಕೊಡೋದಲ್ಲ ನಾ ಹೇಳೋದು. ಅಥವಾ ಒಂದು ಮಗು ತಾಯಿಯ, ಅಥವಾ ಗಂಡ ಹೆಂಡತಿರ, ಅಥವಾ ಪ್ರೇಮಿ ಅಥವಾ ಈ ಪ್ರೇಮಿಗಳ ಸಂದರ್ಭದ್ದೆಲ್ಲ. ಪ್ರಾಣಿ, ಈಗ ಸೊಳ್ಳೆ ಬಂತು, ಅಥವಾ ಒಂದು ಇಲಿ ಹತ್ತಿರ ಏನೋ ಬರ್ತಾ ಇದೆ, ಅಥವಾ ಕೆಲವರಿಗೆ ಈ ನಾವು ಮನೆಯಲ್ಲಿ ಪೆಟ್ಸನ್ನು ಸಾಕ್ತೇವೆ, ನಮಗೆ ಅದೇನು ಟೈಗರ್ ಅಂತ ಕರಿತೀವಿ ನಾವು ಯಾವುದನ್ನ, ಒಂದು ನಾಯಿಯನ್ನು. ಆದರೆ ಕೆಲವರು ನಿಮ್ಮ ಟೈಗರ್ ಸ್ವಲ್ಪ ಆಚೆ ಸರಿಸ್ಬಿಡಿ ಅಂದರೆ ಅವರು ಟೈಗರ್ ಹೇಳಲಿಕ್ಕೂ ರೆಡಿ ಇರೋದಿಲ್ಲ. ಆ ನಾಯಿಯನ್ನು ಮಾತ್ರ ಆ ಮನೆಯವರಿಗೆ ಬಹಳ ದುಃಖ ಆಗುತ್ತೆ. ನಾಯಿ ಅಂತ ಹೇಳಿದ್ರೆ ಅವ್ರಿಗೆ ಟೈಗರ್ ಅಂತಾನೆ ಕರಿಬೇಕು, ಟಾಮಿ ಅಂತ, ಬೆಕ್ಕಿಗೆ ಟಾಮಿ ಅಂತಾನೆ ಅದೇನೋ ಒಂದು ಇರುತ್ತೆ, ಅದು ಅವರದ್ದಾದಂತಹ ಒಂದು ಅವರ ಮನಸ್ಸಿನ ಒಂದು ಇದು. ಆದರೆ ಇವರು ನಾಯಿ ಅಂತ ಕರೆದಾಗ ಅವರಿಗೆ ಆ ನಾಯಿಗದ ಅನಿಸೋದಿಲ್ಲ ಬಿಡಿ ಏನನ್ನು. ಆದರೆ ಆ ಮನೆಯ ಯಜಮಾನನಿಗೋ ಅಥವಾ ಅಲ್ಲಿಯ ಮಕ್ಕಳಿಗೋ
ಅಥವಾ ಆ ಮನೆಯ ಯಜಮಾನನ ಹೆಂಡತಿಗೋ ನಾಯಿ ಅನ್ನುವಂಥ ಶಬ್ದ ಉಪಯೋಗಿಸ್ಬಿಟ್ರಲ್ಲ. ಅಲ್ಲಿ ಅದು ಅ- ಅಲ್ಲೆಲ್ಲೋ ಕರ್ಕೊಂಡು ಹೋಗಿ ಅಲ್ಲಿ ಪಶ್ಚಾತ್ತಾಪ ಪಡತ್ತೆ. ಆ ನಾಯಿ ಅದು ನಿನಗೆ ನಾಯಿ ಅಂತ ಹೇಳಿಬಿಟ್ರು, ನೀನು ಕೋಪಗಳು ಅದಕ್ಕೇನು ತಿಳಿಯುತ್ತೆ ಅದಕ್ಕೆ. ಅಂದರೆ ಇದು ಮನುಷ್ಯನ ಭಾವನೆಗಳು. ಹಾಗೆ ನಮ್ಮ ಮೇಲೆ ಯಾವುದೇ ಒಂದು ಅಟ್ಯಾಕ್ ಆದಾಗಲೂ ಕೂಡ ಒಂದು ಭಯದ ಅವಸ್ಥೆ ಯಾಕೆ ಬರುತ್ತೆ ಅಂತಂದರೆ, ಈ ಭಯದ ಅವಸ್ಥೆ ಎಲ್ಲ ರಾಶಿಗಳ ಮೇಲೂ ಚಂದ್ರನಿಗೆ ಕೊರತೆ ಇದ್ದಾಗ ಈ ಭಯ ವಿಚಿತ್ರವಾದಂಥ ರೀತಿಯಲ್ಲಿ ಇರಬಹುದು. ಈಗ ಒಬ್ಬ ವ್ಯಕ್ತಿ ಬರ್ತಾನೆ, ಈಗ ನಾವು ಯಾವುದೋ ಒಬ್ಬ ಝೊಮ್ಯಾಟೊ ಇವರಿಗೋ ಅಥವಾ ಬ್ಲಿಂಕಿಗೋ ಒಂದು ಆರ್ಡರ್ ಕೊಟ್ಟಿರ್ತೇವೆ, ಮರ್ತು ಬಿಟ್ಟಿರ್ತೇವೆ. ಸರ್ರನೆ ಒಂದು ನಾವು ಬಾಗಿಲಲ್ಲಿ ಏನಾಗುತ್ತೆ, ಒಂದು ಬೆಲ್ ಆಗುತ್ತೆ. ಯಾರು ಬಂದ್ರಪ್ಪ ಬೆಲ್ ಅಂದರೆ ನಾವು ಆರ್ಡರ್ ಕೊಟ್ಟಿದ್ದು ಮತ್ತು ಅಂದರೆ ಯಾಕೆ ಆ ಭಯ ಬರುತ್ತೆ? ನಾವು ಒಬ್ಬರೇ ಇದ್ದಾಗ ಒಂದು ಬೆಲ್ ಯಾರೋ ಬಾರಿಸಿದ ತಕ್ಷಣ ನಮಗೆ ಬೇಕಾದಂತಹ ಅತ್ಯದ್ಭುತವಾದಂತಹ ವ್ಯಕ್ತಿ ಬಂದಿದ್ದಾನೆ ಹೇಳುವಂಥದ್ದು ಆಮೇಲೆ ತಿಳಿದಾಗ ಆಗುವಂತಹ ಸಂತೋಷ ಬೇರೆ. ಆದರೆ ಸರ್ರನೆ ನಾವು ಯಾವುದರಲ್ಲೋ ಮುಳುಗ್ದಾಗ ಒಂದು ಬೆಲ್ ಒಂದು ಶಬ್ದ ಹೊರಡಿಸ್ತು ಅಂತಾದರೆ ಒಂದು ಹೆದರಿಕೆ ಬರುತ್ತೆ. ಹಾಗಾದರೆ ಈ ಎಲ್ಲ ಹೆದರಿಕೆಗಳಿಗೆ ಮೂಲವಾದಂಥದ್ದು ಚಂದ್ರ ಇರ್ತಾನೆ. ಈ ಕರ್ಕಾಟಕ ರಾಶಿಯವರಿಗೆ ಈ ಚಂದ್ರ ಏನು ಮಾಡ್ತಾನೆ, ನೀವು ಕೇಳಿದ್ರಲ್ಲ, ಪ್ರತಿದಿನ ಅಂತಂಥದ್ದೇ ಕನಸುಗಳು. ನಿನ್ನೆ ಏನೋ ಒಂದು ನಾನು ಈ ಕೆಟ್ಟದಾದಂಥ ಯಾವುದೋ ಒಂದು ಬಂಡೆಯ ಮೇಲಿಂದ ಬಿದ್ದೆ, ಅಥವಾ ಕೆಲವು ಸಲ ಯಾವುದೋ ಒಂದು ಆಫೀಸ್ನಲ್ಲಿ ದೊಡ್ಡದಾದಂಥ ಸ್ಟ್ರೆಸ್ ಇರುತ್ತೆ. ಏನು ಮಾಡಿದರೂ ಬಾಸ್ ಏನು ಮಾಡಿದ್ರು ಹಿ ಮೇ ನಾಟ್ ಬಿ ಇದು ಹ್ಯಾಪಿ. ಇವತ್ತು ಚೆನ್ನಾಗಿ ಮಾಡಿದ್ದೀರಲ್ರಿ ಅಂತ ಹೇಳಿದರೆ ಆ ಬಾಸ್ ಗಂಟೇನು ಹೋಗೋದಿಲ್ಲ. ಆದರೆ ಅವನು ಹೇಳೋದಿಲ್ಲ. ಅವನು ಏನ್ರಿ ಮಾಡಿದ್ದೀರಾ, ಆದರೆ ಇದನ್ನು ನೀವು ಬೆಳಗ್ಗೆನೇ ಮಾಡಬೇಕಿತ್ತು, ಭಾಳ ಹೊತ್ತುಕೊಂಡು ಏನಾದರೂ ಒಂದು ಹೇಳುವಂಥದ್ದು. ಅಥವಾ ಈಗ ನೋಡಿ, ಹೊಸ ವರ್ಷ ಬರುತ್ತೆ, 2025 ಬಂದಾಗ 2024 ಅಂತ ಬರೆದಾಗ 24 ಅಂತ ಬರೆದು ಬಿಟ್ಟಿರ್ತೀವಿ. ಅದನ್ನೇ ಹುಡುಕೋದು. ಯಾಕೆಂದರೆ ಬಾಸಿಗೆ ಅದನ್ನು ಅವನು ಏನೇನೆಲ್ಲ ಹುಡುಕ್ಬೋದು, ಮೊದಲೇ ಮನೆಯಲ್ಲಿ ಒಂದು ಹೋಮ್ವರ್ಕ್ ಮಾಡ್ಕೊಂಡಿರ್ತಾನೆ, ಇಂತಹದ್ದನ್ನೇ ಹುಡುಕಬೇಕು ಅಂತ. ಹಾಗಾಗಿ ಅವನಿಗೆ ಸುಲಭವಾಗುತ್ತೆ ಅದು. ಇಂತಹದ್ದಾದಾಗ ಏನಾಗುತ್ತೆ, ಅನೇಕ ರೀತಿಯ ಪಡಿಪಾಟಲುಗಳನ್ನು ತಮ್ಮ ಸ್ವಂತ ಮನೆಯಲ್ಲಿಯೂ ಇದ್ದಾಗ ಆಫೀಸಿನ ಸ್ಟ್ರೆಸ್ ಏನು ಹೊಂದಿರುವಂಥ ಸಂದರ್ಭ ಬರುತ್ತೆ. ಅಂತಹ ಸಂದರ್ಭವನ್ನು ಸಾಮಾನ್ಯವಾಗಿ ಚಂದ್ರ ಏನು ಮಾಡ್ತಾನೆ, ಪದೇ ಪದೇ ತನಗಾದಂಥ ಅವಮಾನವನ್ನು ನೆನಪಿಸ್ಕೊಳ್ಳೋದಕ್ಕೆ ಚಂದ್ರ ಏನು ಮಾಡ್ತಾನೆ, ಒಂದು ಒತ್ತಡವನ್ನು ಒಬ್ಬ ವ್ಯಕ್ತಿ ಮೇಲೆ ತರ್ತಾ ಇರ್ತಾನೆ. ಆ ಒತ್ತಡವೇ ನಮಗೆ ಅದೇ 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 ಕನಸುಗಳು ಬರುವಂಥದ್ದಕ್ಕೆ ಇದು ಆಗತ್ತೆ. ಆದರೆ ಈ ಕನಸುಗಳು ಅದೇ ಬರುವಂಥ ಕನಸುಗಳು ಇದು ಸತ್ಯವಾಗುವಂಥ ಕನಸುಗಳಲ್ಲ. ಅದು ನಿದ್ದೆಗೆ ಜಾರುವ ಮುನ್ನ ಅಥವಾ ನಿದ್ದೆಯಿಂದ ಇನ್ನೇನು ಹೇಳ್ತಾ ಇದ್ದೇವೆ ಅನ್ನೋದರ ಸಂದರ್ಭದಲ್ಲಿ, ನಮ್ಮ ಆಗ ಹೇಳಿದ್ನಲ್ಲ, ಐಲಿಡ್ಸು ಜೋರಾದ ರೀತಿಯಲ್ಲಿ ತಿರುಗ್ತಾ ಇರುವಂಥ ಸಂದರ್ಭದಲ್ಲಿ ಬೀಳುವ ಕನಸುಗಳು ವಾಸ್ತವಕ್ಕೆ ಅಷ್ಟು ಹತ್ತಿರದಲ್ಲಿ ಇರೋದಿಲ್ಲ. ಅಕಸ್ಮಾತ್ ಅದು ಹತ್ತಿರದಲ್ಲಿ ಬಂತು ಅಂತಾದರೆ ಟ್ರಯಲ್ ಆ್ಯಂಡ್ ಎರರ್, ಅದು ಸತ್ಯ ಆಗಿದ್ದಿರಬಹುದು. ಹಾಗಾಗಿ ಈ ಕನಸುಗಳು ಬೀಳುವಂಥದ್ದು ಈ ಯಾವುದೋ ಒಂದು ಅವ್ಯಕ್ತವಾದಂತಹ ಭಯ ಅಥವಾ ಅದೇ ರೀತಿಯ ರುಗ್ಣ ಸ್ಥಿತಿ ಪ್ರತಿದಿನವೂ ಮುಂದುವರ್ಕೊಂಡು ಹೋಗುವಂಥ ರೀತಿ. ಅನೇಕರು ಒಂದು ಪಿಕ್ನಿಕ್ಕಿಗೆ ಅಂತ ಹೋಗ್ತಾರೆ, ಎಲ್ಲದೂ ಆನಂದಿಸ್ತಾ ಇರುವಾಗ ಮಾತನಾಡ್ತಾ ಇರುವಂಥವರೇ ಅಲ್ಲಲ್ಲೇ ಎಲ್ಲರೂ ಎಲ್ಲಿ ಹೋದರು ಅನ್ನೋದೇ ಕಾಣದೆ ಹೋದಂಥ ಒಂದು ಸ್ಥಿತಿ ಆಗ್ಬಿಡುತ್ತೆ. ಅಥವಾ ಎಲ್ಲ ಬರ್ತಾ ಇದ್ದಾರೆ, ನಾನು ಎಲ್ಲ ರೀತಿಯ ಸರಿಯಾದ ಡ್ರೆಸ್ಗಳನ್ನು ನಾನು ಹಾಕ್ಕೊಂಡಿಲ್ಲ, ಎಲ್ಲೋ ಒಂದು ಕಡೆ ಯಾವ ವಸ್ತ್ರವೂ ನಮಗಿಲ್ಲೇನೋ ಅನ್ನುವಂಥ ಅನೇಕರು ಇಂಥ ಕನಸುಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅಂದರೆ ದಿನನಿತ್ಯದ ರುಗ್ಣ ಸ್ಥಿತಿಗಳಿಂದಾಗಿ ತಾನು ಅವಮಾನಕ್ಕೆ ಈಡಾಗಬೇಕಾದಂಥ ಪರಿಸ್ಥಿತಿ ಇರ್ತದಲ್ಲ ಅನ್ನುವಂಥದ್ದು ಒಂದು ಸೈಕಲಾಜಿಕಲ್ ಸ್ಟ್ರೆಸ್ಸನ್ನು ನಿರ್ಮಾಣ ಮಾಡೋದ್ರಿಂದ ಆ ಅವಸ್ಥೆಗಳೇ ಅಲ್ಲಿ ಬರ್ತಾ ಇರ್ತವೆ. ಅದು ವಿಶೇಷವಾಗಿ ಇದು ಬರುವಂಥದ್ದು ಎಲ್ಲ ರಾಶಿಯವರಿಗೆ ಇದೆ ಅಂತಾದರೂ ಕೂಡ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅದು. ಯಾಕೆಂದರೆ ಚಂದ್ರನೇ ಅವರ ಮನೆಯ ಯಜಮಾನ. ಆ ಚಂದ್ರನಿಗೆ ಸಂಪೂರ್ಣವಾದಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ, ಆ ಚಂದ್ರ ಏನು ಮಾಡ್ತಾನೆ, ಎಲ್ಲ ರೀತಿಯ ಒಂದು ದಾರುಣ ಪ್ರಸಂಗವನ್ನು ಎದುರಿಸಿ ನಿಲ್ತೇನೆ ನಾನು. ಓಕೆ, ಹಿಮಾಲಯ ಹತ್ತಬೇಕು, ಇವತ್ತಾಗದೆ ಹೋಗ್ಬೋದು, ನಾಳೆಗೆ ಹತ್ತೆ ತೀರ್ತೇನೆ. ಆಗ ಚಂದ್ರನ ಒಂದು ಆ ಶಕ್ತಿ ಆ ಜಾತಕದಲ್ಲಿ ಅತ್ಯದ್ಭುತವಾಗಿದೆ ಅಂತ ಹೇಳಿದ್ರೆ, ಅದು ಪರ್ಟಿಕ್ಯುಲರ್ಲಿ ಕರ್ಕಾಟಕ ರಾಶಿಯವರಿಗಿದೆ ಹೇಳಿದ್ರೆ, ಅವರು ವಿಚಿತ್ರವಾದಂಥ ಧೈರ್ಯವನ್ನು ತೋರಿಸ್ಬೋದು. ಆದರೆ ಈ ಕನಸುಗಳ ಸಂದರ್ಭದಲ್ಲಿ, ಸುಷುಪ್ತಾವಸ್ಥೆಯ ಕನಸುಗಳ ಸಂದರ್ಭದಲ್ಲಿ ಇವರಿಗೆ ಬೀಳುವಂತಹ ಕನಸುಗಳು ಸಾಮಾನ್ಯವಾಗಿ ಜೀವನದಲ್ಲಿ ಒಂದೇ ರೀತಿಯಲ್ಲಿ ಹೋಗಬಹುದಾದಂಥದ್ದನ್ನು ಇನ್ನೊಂದು ರೀತಿಯಲ್ಲಿ ಹೇಗೆ ತಿರುಗಿಸ್ಕೊಳ್ಬಹುದು. ಈಗ ಒಂದೇ ರೀತಿಯಲ್ಲಿ ಹೋಗ್ತಾ ಇದೆ ಅಂತಂದ್ರೆ ನಾನು ಸಕ್ಸಸ್ನಲ್ಲೇ ಹೋಗ್ತಾ ಇದ್ದೇನೆ. ಆದರೆ ಈ ಸಕ್ಸಸ್ಸನ್ನು ಈಗ ನೋಡಿ, ಅನೇಕರು ಕ್ರಿಕೆಟ್ ಆಡ್ತಾರೆ. ಕ್ರಿಕೆಟ್ ಆಡಿದರೆ ಎಲ್ಲರೂ ತೆಂಡೂಲ್ಕರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ತೆಂಡೂಲ್ಕರ್ ಆಗದೆ ಹೋದಾಗಲೂ ನಾನು ಇನ್ನೊಂದು ದಾರಿಯನ್ನು ಹೇಗೆ ಹುಡುಕೊಡ್ಬೋದು? ಒಬ್ಬ ಕೋಚ್ ಆಗಿಯೋ, ಒಬ್ಬ ಕಾಮೆಂಟ್ರಿ ಹೇಳುವಂಥ ರೀತಿಯಲ್ಲೋ,
ಅಥವಾ ಇನ್ಯಾವುದೋ ಒಂದು ಸ್ವರೂಪದಲ್ಲಿ ಈ ಒಂದು ಈಗ ನಾವು ಈಗ RCB ಅಂತ ತಂಡಗಳನ್ನು ರಚಿಸೋದ್ರಲ್ಲಿಯೋ, ಒಮ್ಮೊಮ್ಮೆ ನಮಗೆ RCB ಅಂತ ತಂಡವನ್ನು ರಚಿಸುವಂತಹ ಆ ಒಂದು ಆ, ವಿಚಾರಗಳು ಗೊತ್ತಿರುತ್ತೆ. ಆದ್ರೆ ನಮ್ಮಲ್ಲಿ ನೇರವಾಗಿ ಹಣ ಇರೋದಿಲ್ಲ. ಆಗ ನಾವು ಅಂಥವರನ್ನ ಅಪ್ರೋಚ್ ಮಾಡುವಂಥ ಸಂದರ್ಭದಲ್ಲೋ, ಹಾಗಾಗಿ ಒಂದು ವಿದ್ಯೆ ಹೇಳುವಂತಹದ್ದು ಇದೇ ರೀತಿಯ ಸಂದರ್ಭದ ವಿಚಾರಗಳನ್ನು ನೀನು ದಕ್ಕಿಸಿಕೊಳ್ಳುವಂತಹ ಮಾರ್ಗದಲ್ಲಿ ನಿನ್ನ ಹೆಜ್ಜೆಗಳನ್ನು ಇಟ್ಟರೆ ನಿನಗೆ ಸಕ್ಸಸ್ ಅನ್ನುವಂಥದ್ದು ಸಿಗತ್ತೆ ಅನ್ನುವಂಥದ್ದು ಸಾಧಾರಣವಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಅವರ ಸುಷುಪ್ತಾವಸ್ಥೆಯ ಕನಸುಗಳು ಅನೇಕ ರೀತಿಯ ಅಂಶಗಳನ್ನು ಅವರ ಗೋಚರಕ್ಕೆ ತರುತ್ತೆ. ಅವರ ಗೋಚರಕ್ಕೆ ತರುವಂತಹ ವಿಚಾರ ಅನೇಕ ಸಲ ಕೇವಲ ಅವರ ಬಗೆಗಾಗಿ ಬರುವಂತಹ ಕನಸು ಬೇರೆ. ಈಗ ನನಗೆ ಒಬ್ಬ ಯಾರೋ ಒಬ್ಬ ಈಗ ನಾನು ಈಗ ನನ್ನದು ಕರ್ಕಾಟಕ ರಾಶಿ, ನನಗೆ ಆ ರೀತಿಯ ಒಂದು ಕನಸನ್ನ ಸುಷುಪ್ತಾವಸ್ಥೆಯ ಸಂದರ್ಭದ ವಿಚಾರಗಳನ್ನು ನೆನಪಿಸ್ಕೊಡುವಂಥ ಒಂದು ಆ ನೆನಪಿಸ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಅದು ಯಾವುದೋ ಒಂದು ದೈವಿಕವಾದಂಥ ಶಕ್ತಿ ನೆನಪಿಸ್ಕೊಡುವಂಥದ್ದು. ಯಾಕೆಂದರೆ ಸುಷುಪ್ತಾವಸ್ಥೆಯಲ್ಲಿ ಬರುವಂಥ ಕನಸುಗಳು ನೆನಪಿಗೆ ಬರೋದು ಬಹಳ ಕೋಟಿಗೆ ಒಂದು. ಅಂತಹದ್ದು ಬಂದಾಗ ಇನ್ನೊಬ್ಬನಿಗೆ ಅದನ್ನು ನಿರ್ದೇಶನ ಮಾಡಬಹುದಾದಂತಹ ಒಂದು ಶಕ್ತಿಯನ್ನು ನಾನು ಪಡ್ಕೊಳ್ತೇನೆ. ಅದು ಕರ್ಕಾಟಕ ರಾಶಿಯವರಿಗೆ ಅದಿರುತ್ತೆ. ಅಂದರೆ ಈಗ ಒಂದೇ ಕೆಲಸ, ಈಗ ನಾಳೆ ಇಂಜಿನಿಯರ್ಸ್ ಹೇಳಲಿಕ್ಕೆ ಬರಲ್ಲ. ಇವತ್ತು ಎಲ್ಲರೂ ಪ್ರತಿಯೊಂದು ಇವರು ನನ್ನ ಮಗ ಡಾಕ್ಟರ್ ಆಗಬೇಕು. ಈಗ ಈ ಒಂದು 30 ವರ್ಷದಲ್ಲಿ 35 ವರ್ಷದ ಎಷ್ಟು ಇಂಜಿನಿಯರ್ಗಳಾದರು ಅಂತಂದರೆ ನಾವೇ ಬೆರಗು ಪಡುವ. ಪ್ರತಿ ವರ್ಷ ಅಷ್ಟೊಂದು ಲಕ್ಷಾಂತರ ಇಂಜಿನಿಯರ್ಗಳಾಗ್ತಾರೆ. ಅವರಿಗೆಲ್ಲರಿಗೂ ಕೆಲಸ ಸಿಗ್ತಾ ಇದೆ ಅಂದರೆ ಎಲ್ಲೆಲ್ಲ ಅವರು ಅದ್ರ ನಾಳೆ ಒಂದನ್ನ ಥಟ್ಟನೆ ಅದಕ್ಕೆ ಎಂಡ್ ಬಂದ್ಬಿಡುವ. ಈಗ AI ಬರ್ತಾ ಇದೆ. ಅದು ಯಾವ ರೂಪದಲ್ಲಿ ಯಾವುದನ್ನು ಯಾವ ಕ್ಷಣಕ್ಕೆ ಏನನ್ನು ಮಾಡುತ್ತೆ ಅನ್ನೋದಂಥದ್ದು ನಮ್ಮ ಒಂದು ಅಳತೆಗೆ ಸಿಗುವಂಥದ್ದಲ್ಲ. ಇಂತಹ ಸಂದರ್ಭ ಬಂದರೆ ಯಾವುದಕ್ಕೆ ನಿನ್ನನ್ನು ನೀನು ಟರ್ನ್ ಮಾಡ್ಕೊಳ್ಬಹುದು ಅನ್ನುವಂತಹದ್ದರ ಬಗೆಗಿನ ಒಂದು ವಿಶೇಷವಾದಂತಹ ಒಂದು ಸುಪ್ತ ಅಥವಾ ಲೇಟೆಂಟ್ ಅಂದರೆ ಗುಪ್ತವಾದಂತಹ ಒಂದು ಹಿಂಟ್ ಈ ಕರ್ಕಾಟಕ ರಾಶಿಯವರು ತಮ್ಮ ಸುಷುಪ್ತಾವಸ್ಥೆಯ ಕನಸಿನಲ್ಲಿ ಪಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಬೇರೆಯವರನ್ನು ಕೂಡ ಆ ವಿಚಾರದಲ್ಲಿ ನಿರ್ದೇಶಿಸುವಂತಹ ಶಕ್ತಿಯನ್ನು ಅವರು ಪಡೆದಿರ್ತಾರೆ. ಆ ಪಡೆದಿರುವಂತಹ ಸಂದರ್ಭದಲ್ಲಿ ಏನಾಗಬೇಕಾಗತ್ತೆ, ಆ ಒಂದು ಶಕ್ತಿಯನ್ನು ಇದ್ದಂಥವ್ರ ಹತ್ರ ಯಾವುದೋ ಒಂದು ನೀವು ಲಕ್ಕನ್ನು ನಂಬುತ್ತೀರಿ ಅಂತಾದರೆ, ಈಗ ನಾನು ಯಾವುದೋ ಒಂದು ಕಾರಣಕ್ಕಾಗಿ ನನಗೊಂದು ಅವಾರ್ಡ್ ಬಂತು ಅಂತ ಇಟ್ಕೊಳ್ಳಿ, ಪುರಸ್ಕಾರ, ನೊಬೆಲ್ ಪ್ರಶಸ್ತಿ ನನಗೆ ಬಂದ್ಬಿಡ್ತು, ಯಾವುದೋ ಒಂದು ಕಾರಣಕ್ಕಾಗಿ ಬಂತು ಅಂತ ಇಟ್ಕೊಳ್ಳೋಣ. ನೊಬೆಲ್ ಪ್ರಶಸ್ತಿ ಬರುವಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕಾರಣಗಳೆಲ್ಲ ಕೂಡ್ಕೊಳ್ಳುತ್ತೆ. ಇಲ್ಲಿ ಇವನಿಗೆ ಕೊಡಬೇಕು ಅನ್ನುವಂಥದ್ದು ಈಗ ಸರ್ರನೆ ನಿರ್ಣಯ ಆಗುವಂಥದ್ದಲ್ಲ. ಅದಕ್ಕೆ ಯಾವುದ್ಯಾವುದೋ ರೀತಿಯ ಒಂದು ಜಗತ್ತಿನ ಆ ಸಂದರ್ಭದ ಸ್ಥಿತಿಗತಿಗಳು, ಅವರ ಬರಹದ ಸ್ವರೂಪಗಳು, ಅಥವಾ ಅವರ ಸಂಶೋಧನೆ ಸ್ವರೂಪಗಳು, ಅಥವಾ ಅವರದ್ದಾದಂತಹ ಯಾವುದೋ ಒಂದು ಯುದ್ಧವಾದಾಗ ಅವರು ಅದನ್ನು ನಿಲ್ಲಿಸಿದಂಥ ರೀತಿಗಳು. ಈ ಶಾಂತಿ ಪುರಸ್ಕಾರ ಸಿಗತ್ತೆ ನೊಬೆಲ್ನಲ್ಲಿ. ಹಾಗಾದ್ರೆ ಅಂಥದ್ದೊಂದು ಕೆಟ್ಟ ಯುದ್ಧ ಆಗಬೇಕಾಗತ್ತೆ. ಅದನ್ನು ನಿಲ್ಲಿಸುವಂಥ ಶಕ್ತಿ ಆ ಮನುಷ್ಯನಿಗೆ ಯಾವುದೋ ಒಂದು ಕಾರಣಕ್ಕಾಗಿ ಒದಗಿರುತ್ತೆ. ಈಗ ದಲೈ ಲಾಮಗೆ ಶಾಂತಿಯ ನೊಬೆಲ್ ಪ್ರಶಸ್ತಿ ಬಂತು ಅಂತಾದರೆ ಆ ಒಂದು ಕಂಡೀಷನ್ನಲ್ಲಿ ಅವನು ಅವರಿದ್ದಿರ್ತಾರೆ. ಯಾರು? ದಲೈ ಲಾಮಾ ಇದ್ದಿರ್ತಾರೆ. ಇದೆಲ್ಲ ಇದ್ದಿರುವಂತಹ ಸಂದರ್ಭಗಳು ಹೇಗೆ ನಿರ್ಮಾಣ ಆಗತ್ತೆ ಹೇಳುವಂಥದ್ದು ದೈವಿಕ ಅನ್ನುವಂಥದ್ದು ಆ ಶಬ್ದಗಳನ್ನು ನಾನು ಉಪಯೋಗಿಸ್ತಿದ್ದೇನೆ. ಆದರೆ ಈ ಪಾಯಿಂಟಿಗಾಗಿ ನೀನು ಸ್ವಲ್ಪ ಒಂದು ಅಂದರೆ ಟ್ರಿಗರ್ ಆದರೆ ಅದನ್ನು ಮಾಡುವಂಥ ಒಂದು ಚೈತನ್ಯವನ್ನು ನೀನು ರೂಪಿಸ್ಕೊಂಡೆ ಅಂತೇಳಾದರೆ ಇದಕ್ಕೊಂದು ರಿವಾರ್ಡ್ ಸಿಗುತ್ತೆ ಒಳ್ಳೆಯದು ಹೇಳುವಂಥದ್ದು ಈ ಕರ್ಕಾಟಕ ರಾಶಿಯವರಿಗೆ ಸ್ವಪ್ನ ಒಂದು ದೃಷ್ಟಾಂತ ಸಿಗತ್ತೆ. ಸುಷುಪ್ತಾವಸ್ಥೆಯ ಸ್ವಪ್ನ ದೃಷ್ಟಾಂತ ಸಿಗತ್ತೆ. ಇವರು ಆ ಶಾಂತಿಯ ಬಗೆಗಾಗಿನ ಅಥವಾ ಒಂದು ವಿಶೇಷವಾದಂಥ ಶಾಂತಿ ಅಂತಲೇ ಇಟ್ಕೊಳ್ಳಿ, ಅಥವಾ ವಾರ್ನಂಥ ಸಂದರ್ಭದಲ್ಲಿ ವಾರನ್ನು ನಿಲ್ಲಿಸಬಹುದಾದಂಥ ಸಂದರ್ಭ ಇಟ್ಕೊಳ್ಳಿ, ಇದನ್ನು ರೂಪಿಸ್ಕೊಡ್ಬಹುದಾದಂಥ ಅಪರೂಪದ ಸಿದ್ಧಿಯನ್ನು ಇವರು ಪಡಿತಾರೆ. ಅಷ್ಟೇ ಅಲ್ಲ, ಇವರಲ್ಲಿ ಇರುವಂಥ ಇನ್ನೂ ಒಂದು ವಿಶಿಷ್ಟವಾದಂಥದ್ದು ಏನು ಅಂತಂದರೆ ಅನೇಕ ರೀತಿಯಲ್ಲಿ ಮಾನಸಿಕವಾದಂಥ ವ್ಯಾಧಿಯನ್ನು ಹೊಂದಿರ್ತಾರೆ ನೋಡಿ. ಅದಕ್ಕಾಗಿ ಒಬ್ಬ ಡಾಕ್ಟರ್, ಒಬ್ಬ ಸೈಕಾಲಜಿಸ್ಟ್, ಎಲ್ಲ ರೋಗಿಯನ್ನು ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದರೆ ಕೆಲವು ಸೈಕಾಲಜಿಸ್ಟ್ ಅವರದ್ದಾದಂತಹ ಅಪ್ರೋಚಿನ ಕಾರಣಕ್ಕಾಗಿ ಅವರು ಯಾವ ರೀತಿಯಲ್ಲಿ ಅವರು ಆ ರೋಗಿಯನ್ನು ಸ್ಪಂದಿಸ್ತಾರೆ ಅನ್ನುವಂಥದ್ದು. ವಿಶೇಷವಾಗಿ ಸೈಕಾಲಜಿಸ್ಟ್ ಒಂದು ವಿಶೇಷವಾದಂತಹ ಒಂದು ಅಂಶವನ್ನು ಅವರು ಚಂದ್ರನ ಮೂಲಕವಾಗಿ ಪಡೆದಿದ್ದರೆ, ಅದರಲ್ಲೂ ಆ ನಿದ್ದೆಯ ಸಂದರ್ಭದ ವಿಶೇಷಗಳು, ಪದೇ ಪದೇ ಬೀಳುವಂಥ ಕನಸುಗಳು ನೀವು ಕೇಳಿದರೆ ಕರೆಕ್ಟ್, ಅದು ಬರೀ ಹಾವುಗಳು ಕಾಣಿಸ್ಕೊಳ್ತವೆ. ಅದಕ್ಕೆಲ್ಲ ಸೈಕಾಲಜಿ ಇವರು ಯಾರು
ಮಾಡರ್ನ್ ಸೈಕಾಲಜಿಸ್ಟ್ ಹೇಳುವಂಥದ್ದು ಬೇರೆ. ಅಲ್ಲಿ ಎಲ್ಲದೂ ಬರುತ್ತೆ. ನಮ್ಮ ನಿದ್ರೆಯ ಬಗೆಗಾಗಿನ ವಿಚಾರ ಬರುತ್ತೆ, ಕಾಮದ ಬಗೆಗಾಗಿನ ವಿಚಾರ ಬರುತ್ತೆ, ಅಥವಾ ಹಣದ ಬಗೆಗಾಗಿನ ವಿಚಾರ ಬರುತ್ತೆ, ಭಯದ ಬಗೆಗಾಗಿನ ವಿಚಾರ ಬರುತ್ತೆ. ಅದು ಸೈಕಾಲಜಿಸ್ಟ್ದು. ಆದರೆ ಈ ಒಂದು ಭಾರತೀಯ ಜ್ಯೋತಿಷ್ಯ ಪರಂಪರೆಯಲ್ಲಿ ಬರಬಹುದಾದಂಥ ವಿಚಾರದ ಮೂಲಕವಾಗಿ ಚಂದ್ರನನ್ನು ನಾವು ನೆನೆಸ್ಕೊಂಡಾಗ, ಚಂದ್ರ ಕೇವಲ ಉಪಗ್ರಹವಾಗಿ ನಮಗೆ ಕಂಡರೂ ಕೂಡ ಭೂಮಿಗೆ ಹತ್ತಿರದವನಾಗಿರೋದ್ರಿಂದ, ಮನಸ್ಸಿನ ಮೇಲೆ ಅನೇಕ ರೀತಿಯ ಪ್ರಭಾವಗಳನ್ನು ಕೊಡುವವನಾಗಿರೋದ್ರಿಂದ, ನಿರ್ದಿಷ್ಟವಾದಂತಹ ಕಾಲದ ಸ್ಥಿತ್ಯಂತರ ಸಂದರ್ಭದಲ್ಲಿ ಈ ದಿಸೆಯತ್ತ ಹೊರಡಿಕೊಳ್ಳಬೇಕು ಅನ್ನುವುದರ ಬಗೆಗೆ ದಿಗ್ದರ್ಶನವನ್ನು ಕೊಡಬಹುದಾದಂತಹ ಶಕ್ತಿಯನ್ನು ಅವನೂ ಪಡಿತಾನೆ, ಬೇರೆಯವರಿಗೂ ಕೊಡಲಿಕ್ಕೆ ಶಕ್ಯ. ಒಂದು ಅವನದೇ ಆದಂಥ ಒಂದು ಅದನ್ನು ನೀವು ಶಕ್ತಿ ಅಂತ ಹೇಳ್ತಿರೋ, ಅಥವಾ ಅವನಿಂದ ಆಗುವಂಥ ಉಪಕಾರ ಅಂತ ಹೇಳ್ತಿರೋ, ಅದನ್ನು ಆ ರೀತಿಯಲ್ಲಿ ನೀವು ಊಹಿಸ್ಬೋದು. ಆದರೆ ಈ ಕರ್ಕಾಟಕ ರಾಶಿಯವರಿಗೆ ಅದು ಸಾಧ್ಯವಾಗುತ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.